ಸಿರಿಧಾನ್ಯದ ರುಚಿಕರ ಉಪಹಾರ. ಸಿರಿಧಾನ್ಯದ ರುಚಿಕರ ಉಪಹಾರ ಎಂದರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ಉಪಹಾರ ಖಾದ್ಯಗಳು. ಸಿರಿಧಾನ್ಯಗಳು. ಮೊದಲನೆಯದು, ಪ್ರಾಚೀನ ಕಾಲದಿಂದಲೂ ಭಾರತದಲ್ಲಿ ಬೆಳೆಯುತ್ತಿರುವ ಧಾನ್ಯಗಳು. ರಾಗಿ, ಜೋಳ, ಸಜ್ಜೆ, ನವಣೆ, ಊದಲು ಮತ್ತು ಸಾಮೆ ಉದಾಹರಣೆಗಳು. ಪೋಷಕಾಂಶಗಳ ಉತ್ತಮ ಮೂಲ. ಪ್ರೋಟೀನ್, ಫೈಬರ್, ವಿಟಮಿನ್ಗಳು ಮತ್ತು ಖನಿಜಗಳು. ಮಧುಮೇಹ, ಹೃದ್ರೋಗ ಮತ್ತು ಜೀರ್ಣಕಾರಿ ಸಮಸ್ಯೆಗಳಂತಹ ಕಾಯಿಲೆಗಳಿಗೆ ಉತ್ತಮ. ರುಚಿಕರವಾದ ಮತ್ತು ಆರೋಗ್ಯಕರವಾದ ಉಪಹಾರ ಖಾದ್ಯಗಳನ್ನು ತಯಾರಿಸಲು ಬಳಸಬಹುದು. ಸಿರಿಧಾನ್ಯದ ಉಪಹಾರದ ಕೆಲವು ಉದಾಹರಣೆಗಳು. ಮೊದಲನೆಯದು, ರಾಗಿ ಮುದ್ದೆ. ರಾಗಿ ಹಿಟ್ಟಿನಿಂದ ತಯಾರಿಸಿದ ರುಚಿಕರವಾದ ಉಂಡೆಗಳು. ಎರಡನೆಯದು, ಜೋಳದ ರೊಟ್ಟಿ. ಜೋಳದ ಹಿಟ್ಟಿನಿಂದ ತಯಾರಿಸಿದ ರುಚಿಕರವಾದ ರೊಟ್ಟಿ. ಮೂರನೆಯದು, ಸಜ್ಜೆ ರೊಟ್ಟಿ. ಸಜ್ಜೆಯ ಹಿಟ್ಟಿನಿಂದ ತಯಾರಿಸಿದ ರುಚಿಕರವಾದ ರೊಟ್ಟಿ. ನಾಲ್ಕನೆಯದು, ನವಣೆ ಉಪ್ಪಿಟ್ಟು. ನವಣೆ, ತರಕಾರಿಗಳು ಮತ್ತು ಮಸಾಲೆಗಳಿಂದ ತಯಾರಿಸಿದ ರುಚಿಕರವಾದ ಖಾದ್ಯ. ಐದನೆಯದು, ಊದಲು ಪಾಯಸ. ಊದಲು, ಹಾಲು ಮತ್ತು ಸಕ್ಕರೆಯಿಂದ ತಯಾರಿಸಿದ ರುಚಿಕರವಾದ ಖಾದ್ಯ. ಆರನೆಯದು, ಸಾಮೆ ಅಕ್ಕಿ ಪೊಂಗಲ್. ಸಾಮೆ ಅಕ್ಕಿ ಮತ್ತು ದ್ವಿದಳ ಧಾನ್ಯಗಳಿಂದ ತಯಾರಿಸಿದ ರುಚಿಕರವಾದ ಖಾದ್ಯ. ಸಿರಿಧಾನ್ಯದ ಉಪಹಾರದ ಪ್ರಯೋಜನಗಳು. ಮೊದಲನೆಯದು, ಆರೋಗ್ಯಕರ. ಸಿರಿಧಾನ್ಯಗಳು ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ ಮತ್ತು ಹಲವಾರು ಕಾಯಿಲೆಗಳಿಗೆ ಉತ್ತಮವಾಗಿದೆ. ಎರಡನೆಯದು, ರುಚಿಕರ. ಸಿರಿಧಾನ್ಯಗಳಿಂದ ತಯಾರಿಸಿದ ಉಪಹಾರ ಖಾದ್ಯಗಳು ರುಚಿಕರವಾಗಿರುತ್ತವೆ. ಮೂರನೆಯದು, ಬಹುಮುಖ. ಸಿರಿಧಾನ್ಯಗಳನ್ನು ವಿವಿಧ ರೀತಿಯ ಉಪಹಾರ ಖಾದ್ಯಗಳನ್ನು ತಯಾರಿಸಲು ಬಳಸಬಹುದು. ನಾಲ್ಕನೆಯದು, ಸುಲಭವಾಗಿ ತಯಾರಿಸಬಹುದು. ಸಿರಿಧಾನ್ಯದ ಉಪಹಾರ ಖಾದ್ಯಗಳನ್ನು ತಯಾರಿಸಲು ಸುಲಭ. ಐದನೆಯದು, ಕೈಗೆಟುಕುವ. ಸಿರಿಧಾನ್ಯಗಳು ಹೆಚ್ಚಿನ ಸ್ಥಳಗಳಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯವಿವೆ. ಸಿರಿಧಾನ್ಯದ ಉಪಹಾರವನ್ನು ಪ್ರಯತ್ನಿಸಲು ಕೆಲವು ಸಲಹೆಗಳು. ಮೊದಲನೆಯದು, ನಿಮ್ಮ ನೆಚ್ಚಿನ ಸಿರಿಧಾನ್ಯದಿಂದ ಪ್ರಾರಂಭಿಸಿ. ಎರಡನೆಯದು, ಸರಳವಾದ ಪಾಕವಿಧಾನದೊಂದಿಗೆ ಪ್ರಾರಂಭಿಸಿ. ಮೂರನೆಯದು, ಪ್ರಯೋಗ ಮಾಡಲು ಹಿಂಜರಿಯಬೇಡಿ. ನಾಲ್ಕನೆಯದು, ನಿಮ್ಮ ಉಪಹಾರಕ್ಕೆ ತರಕಾರಿಗಳು ಮತ್ತು ಹಣ್ಣುಗಳನ್ನು ಸೇರಿಸಿ. ಆನ್ಲೈನ್ ಕೋಚಿಂಗ್ಗಾಗಿ ವಾಟ್ಸಪ್ ಮಾಡಿ. ತೂಕ ನಿರ್ವಹಣೆ, ಆರೋಗ್ಯ ಸುಧಾರಣೆ, ಎನರ್ಜಿ ಮತ್ತು ಫಿಟ್ನೆಸ್, ವ್ಯಾಯಾಮಗಳು, ಸರಿಯಾದ ಆಹಾರ ಕ್ರಮ, ಪೌಷ್ಟಿಕಾಂಶದ ಮಾರ್ಗದರ್ಶನ.